ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯ ಸರ್ಕಾರಕ್ಕೆ ಶುರುವಾಯಿತು ಮತ್ತೊಂದು ಬಿಗ್ ಟೆನ್ಷನ್. ಸಿದ್ದರಾಮಯ್ಯಗೆ ಓಳೇಟು ಕೊಟ್ರ ಈಗ ಸ್ವಪಕ್ಷದ ಲೀಡರ್ಸ್ ಅನ್ನೋ ಪ್ರಶ್ನೆ ಈಗ ಎದ್ದಿರುವಂತದ್ದು. ರಾಜ್ಯ ಸರ್ಕಾರಕ್ಕೆ ಡೆಡ್ಲೈನ್ ಅನ್ನ ಕೊಟ್ಟ ಇಬ್ಬರು ಸಚಿವರು. ರಾಜ್ಯ ಸರ್ಕಾರಕ್ಕೆ ಶುರುವಾಯಿತು ಮತ್ತೊಂದು ಬಿಗ್ ಟೆನ್ಷನ್. ಸಿದ್ದರಾಮಯ್ಯಗೆ ಓಳೇಟು ಕೊಟ್ರ ಹಾಗಾದ್ರೆ ಸ್ವಪಕ್ಷದ ಲೀಡರ್ಸ್. ರಾಜ್ಯ ಸರ್ಕಾರಕ್ಕೆ ಒಂದ್ ಕಡೆ ಶುರುವಾಗಿದೆ ಮತ್ತೊಂದು ಬಿಗ್ ಟೆನ್ಷನ್. ಸಿದ್ದರಾಮಯ್ಯಗೆ ಒಳೇಟು ಕೊಟ್ಟ ಸ್ವಪಕ್ಷದ ಲೀಡರ್ಸ್ ಅನ್ನೋ ಪ್ರಶ್ನೆ ಈಗ ಎದ್ದಿರುವಂತದ್ದು. ರಾಜ್ಯ ಸರ್ಕಾರಕ್ಕೆ ಡೆಡ್ಲೈನ್ ಅನ್ನ ಕೊಟ್ಟ ಇಬ್ಬರು ಸಚಿವರು ಇದೇ ವಾರದಲ್ಲಿಯೇ ಸಮಸ್ಯೆಯನ್ನ ಬಗೆಹರಿಸಲೇಬೇಕು ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ. ಹಾಗಾದ್ರೆ ಏನಿದು ಡೆಡ್ಲೈನ್, ಯಾವ ಕಾರಣಕ್ಕೆ ಅನ್ನೋ ಪ್ರಶ್ನೆ ಈಗ ಎದ್ದಿದೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ಕಾಂಗ್ರೆಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ರಾಜ್ಯ ಸರ್ಕಾರಕ್ಕೆ ಈಗ ಮತ್ತೊಂದು ಬಿಗ್ ಟೆನ್ಷನ್ ಶುರುವಾಗಿದೆ. ರಾಜ್ಯ ಸರ್ಕಾರಕ್ಕೆ ಇಬ್ಬರು ಸಚಿವರು ಈಗ ಡೆಡ್ಲೈನ್ ಅನ್ನ ಕೊಟ್ಟಿದ್ದಾರೆ. ಸಿಎಂಗೆ 24ನೇ ತಾರೀಕು ಡೆಡ್ಲೈನ್ ಅನ್ನ ಕೊಟ್ಟ ಸಚಿವರು ಇದೇ 24ನೇ ತಾರೀಕಿನೊಳಗೆ ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತ ಡೆಡ್ಲೈನ್ ಅನ್ನ ಕೊಟ್ಟಿದ್ದಾರೆ. ಇನ್ನು ನಾವು ಕಾಯಲು ಸಾಧ್ಯವಿಲ್ಲ ಅಂತ ಹೇಳಿ ಸಚಿವರು ಹೇಳಿದ್ದಾರೆ. 24ಕ್ಕೆ ಸಚಿವ ಸಂಪುಟ ಸಭೆ ಕರೆದ ಸಿಎಂ ಸಿದ್ದರಾಮಯ್ಯ ಒಳ ಮೀಸಲಾತಿ ವಿಚಾರದಲ್ಲಿ ನಿರ್ಧಾರವನ್ನ ಪ್ರಕಟಿಸುವಂತೆ ಒತ್ತಾಯವನ್ನ ಹೇರಿದ್ದಾರೆ. ಸಮುದಾಯದ ಕೋಪಕ್ಕೆ ಗುರಿಯಾಗಬೇಡಿ, ಈಗಾಗಲೇ ಸಿಎಂಗೆ ಒತ್ತಾಯಿಸಿದ ಕೆಎಚ್ ಮುನಿಯಪ್ಪ ತಿಮ್ಮಾಪುರ್ ಶುಕ್ರವಾರ ನಡೆಯಲಿರುವ ಸಂಪುಟ ಸಭೆಯಲ್ಲಿ ನಿರ್ಧರಿಸುವಂತೆ ಒತ್ತಾಯವನ್ನ ಹೇರಿದ್ದಾರೆ. ಸಿಎಂಗೆ 24ನೇ ತಾರೀಕು ಡೆಡ್ಲೈನ್ ಅನ್ನ ಕೊಟ್ಟಿದ್ದಾರೆ ಸಚಿವರು. ಈಗ ಸಿದ್ದರಾಮಯ್ಯನವರಿಗೆ ಈಗ ಬಿಗ್ ಟೆನ್ಷನ್ ಶುರುವಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಾರುತಿ, ಈಗ ರಾಜ್ಯ ಸರ್ಕಾರಕ್ಕೆ ಮತ್ತೊಂದು ಬಿಗ್ ಟೆನ್ಷನ್ ಶುರುವಾಗಿದೆ. ಇದೇ ರಾಜ್ಯ ಸರ್ಕಾರಕ್ಕೆ ಈಗ ಡೆಡ್ಲೈನ್ ಅನ್ನ ಕೊಟ್ಟಿದ್ದಾರೆ ಇಬ್ರು ಸಚಿವರು. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಕಳೆದ 2-3 ತಿಂಗಳಿಂದಲೂ ಕೂಡ ರಾಜ್ಯ ಸರ್ಕಾರ ಹಾಗೂ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇರುವಂತಹ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪದೇ ಪದೇ ಕ್ಯಾಬಿನೆಟ್ ಸಭೆಯಲ್ಲಿ ಚರ್ಚೆಗೆ ಬರ್ತಾ ಇದೆ. ಆದ್ರೆ ಅಂತಿಮವಾದಂತಹ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳೋದ್ರಲ್ಲಿ ಸಂಪುಟ ಸಭೆ ವಿಫಲ ಆಗ್ತಿದೆ. ಎಡ ಮತ್ತೆ ಬಲ ಸಮುದಾಯಕ್ಕೆ ಸೇರಿರುವಂತಹ ಸಚಿವರುಗಳ ಇಡ್ತಾ ಇರುವಂತಹ ಒಂದು ಬೇಡಿಕೆಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಹಲವು ಸಚಿವ ಸಂಪುಟದಲ್ಲಿರುವಂತಹ ಸಚಿವರುಗಳು ಕೂಡ ಇದರಲ್ಲಿ ಒಂದು ರೀತಿಯಾದಂತಹ ಒಂದು ಗೊಂದಲ ಸೃಷ್ಟಿಯಾಗಿರುವಂತದ್ದು. ಈ ಹಿನ್ನೆಲೆಯಲ್ಲೇ ಪ್ರತಿ ಬಾರಿನೂ ಕೂಡ ಈಗಾಗಲೇ ಕಳೆದ 4-5 ಸಚಿವ ಸಂಪುಟ ಸಭೆಯಲ್ಲಿ ಸುದೀರ್ಘವಾಗಿ ಚರ್ಚೆ ಮಾಡಿದ ಬಳಿಕವೂ ಕೂಡ ಅಂತಿಮವಾದಂತಹ ಒಂದು ನಿರ್ಧಾರಕ್ಕೆ ಬರೋದಕ್ಕೆ ಆಗಿರಲಿಲ್ಲ. ಆದ್ರೆ ಮೊನ್ನೆ ಬೈ ಎಲೆಕ್ಷನ್ ದಾವಣಗೆರೆ ಮತ್ತೆ ಬಾಗಲಕೋಟೆ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲೂ ಕೂಡ ಇದೇ ವಿಚಾರ ಸಮುದಾಯದ ಮಟ್ಟದಲ್ಲಿ ಹೆಚ್ಚು ಚರ್ಚೆ ಆಯಿತು. ಅದರಲ್ಲೂ ಮುನಿಯಪ್ಪ, ತಿಮ್ಮಾಪುರ್, ಪರಮೇಶ್ವರ್, ಎಚ್ ಸಿ ಮಹದೇವಪ್ಪ ಸೇರಿದಂತೆ ಹಲವು ಆ ಸಮುದಾಯಗಳ ಸಚಿವರುಗಳ ಮೇಲೆ ಒತ್ತಡಗಳನ್ನು ತರುವಂತಹ ಒಂದು ಕೆಲಸ ಸಮುದಾಯದ ನಾಯಕರು ಮಾಡಿದ್ರು. ಹೀಗಾಗಿ ಎಡ ಮತ್ತೆ ಬಲ ಸಮುದಾಯದ ನಾಯಕರು ಹಾಗೂ ಸಚಿವರ ನಡುವೆ ಇರುವಂತಹ ಭಿನ್ನಾಭಿಪ್ರಾಯಗಳನ್ನ ಬಗೆಹರಿಸಿ ಆದಷ್ಟು ಶೀಘ್ರವಾಗಿ ಈ ಸಮಸ್ಯೆಯನ್ನ ಬಗೆಹರಿಸಬೇಕು ಅನ್ನುವಂತ ಒಂದು ಮನವಿಯನ್ನ ಎಲ್ಲಾ ಸಚಿವರು ಕೂಡ ಮಾಡಿದ್ರು. ಅದರಲ್ಲೂ ಎಡ ಸಮುದಾಯಕ್ಕೆ ಸೇರಿದಂತಹ ಮುನಿಯಪ್ಪ ಮತ್ತೆ ತಿಮ್ಮಾಪುರ್ ಇಬ್ರು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಈ ಶುಕ್ರವಾರ ನಡೀತಾ ಇರುವಂತಹ ಸಚಿವ ಸಂಪುಟ ಸಭೆಯಲ್ಲಿ ಆದ್ಯತೆಯ ವಿಚಾರವಾಗಿ ಇದನ್ನ ತೆಗೆದುಕೊಳ್ಬೇಕು. ಇಲ್ಲ ಅಂತ ಹೇಳಿದ್ರೆ ಮುಂದೆ ಬರುವಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮೇಲೆ ನಮ್ಮ ಸಮುದಾಯ ಕಾಂಗ್ರೆಸ್ ಇಂದ ದೂರ ಆಗುವಂತಹ ಆತಂಕ ನಮಗೆ ಎದುರಾಗಿದೆ. ಸಮುದಾಯದ ಮುಖಂಡರು ಕೂಡ ನಮ್ಮ ಮೇಲೆ ಈ ರೀತಿಯಾದಂತಹ ಒಂದು ಒತ್ತಡವನ್ನು ತರ್ತಿರೋದ್ರಿಂದ ಆದಷ್ಟು ಶೀಘ್ರವಾಗಿ ಶುಕ್ರವಾರವೇ ಇದಕ್ಕೆ ಅಂತಿಮವಾದಂತಹ ಒಂದು ನಿರ್ಧಾರ ಆಗ್ಲೇಬೇಕು, ಮತ್ತೆ ಮುಂದೂಡಿಕೆ ಅನ್ನುವಂತಹ ಒಂದು ಪ್ರಸ್ತಾಪ ಇಡುವಂತಹ ಒಂದು ಕೆಲಸ ಸಚಿವ ಸಂಪುಟ ಸಭೆಯಲ್ಲಿ ಆಗಬಾರ್ದು ಅನ್ನುವಂತ ಒಂದು ಒತ್ತಾಯವನ್ನ ಮಾಡಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಗ್ಯಾರಂಟಿ ನ್ಯೂಸ್ಗೆ ಸಿಕ್ಕಿರುವಂತದ್ದು. ಅಂಕಿತಾ, ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಮಾಹಿತಿಗೆ.